ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದಲ್ಲಿ ಮತ್ತು KS ಇತಿಹಾಸದಲ್ಲಿ ಒಂದು ಸಕ್ಸಸ್ಫುಲ್ ಆದಂತಹ ಅಭ್ಯರ್ಥಿಗಳ ಒಂದು ಆನ್ಸರ್ ಶೀಟ್ಸ್ ಅನ್ನು ಕೊಡ್ತಕ್ಕಂತಹ ಒಂದು ಭಗೀರಥ ಪ್ರಯತ್ನಕ್ಕೆ ನಾನೆಲ್ಲ ಕೈ ಹಾಕಿ ಆ ಒಂದು ವಿಚಾರದಲ್ಲಿ ಆ ಪುಸ್ತಕವನ್ನು ಹೊರಗಡೆ ತಂದಿದ್ದೀನಿ. ಆ ಪುಸ್ತಕದ ವೈಶಿಷ್ಟ್ಯತೆಗಳೇನು, ಯಾಕೆ ಪುಸ್ತಕವನ್ನು ಓದಬೇಕು, ಪುಸ್ತಕದ ರೂಪಿಸುವ ಮುನ್ನೆ ಅದರ ಹಿಂದೆ ಇದ್ದಂತಹ ಧ್ಯೇಯೋದ್ದೇಶಗಳು ಏನೆನ್ನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಪುಸ್ತಕದ ಹೆಸರೇ ನೀವು KS ಅಧಿಕಾರಿ ಆಗಬೇಕಂತಕ್ಕಂಥದ್ದು ಪುಸ್ತಕದ ಹೆಸರು. ಇಲ್ಲಿ ನೋಡಿ, ಮುನ್ನುಡಿಯಲ್ಲಿ ನಾನು ಹೇಳಿದ್ದೀನಿ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಪುಸ್ತಕದ ಮೂಲ ಆಶಯ ಏನೆಂದರೆ ಒಬ್ಬ ಯಶಸ್ವಿ ಅಭ್ಯರ್ಥಿ ಪರೀಕ್ಷಾ ಒತ್ತಡದಲ್ಲಿ ಹೇಗೆ ಉತ್ತರಿಸುತ್ತಾನೆ ಎಂದು ತಿಳಿಯುವುದು. ನಮಗೆ ನಾವು ಹೊರಗಡೆ ಇದ್ದಾಗ ತುಂಬಾ ಅದ್ಭುತವಾಗಿ ಉತ್ತರವನ್ನು ಹೇಳಬಹುದು, ಆದರೆ ಪರೀಕ್ಷಾ ಒತ್ತಡದಲ್ಲಿ ಆ ಒಂದು ಒತ್ತಡದ ಕಾರಣದಿಂದ ನಮ್ಮ ಪರ್ಫಾರ್ಮೆನ್ಸ್ ಏನಾಗುತ್ತೆ ತುಂಬಾ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವೆಲ್ಲ ಸಹಜವಾಗಿ ಅನುಭವಿಸಿರ್ತೀವಿ. ಆ ಒಂದು ಒತ್ತಡದಲ್ಲಿ ಟಾಪರ್ಸ್ ಯಾವ ರೀತಿ ಬರೀತಾರೆ ಅಂತಕ್ಕಂಥದ್ದನ್ನ ನಾವು ಡಿಸ್ಕಸ್ ಮಾಡೋಣ. ಒತ್ತಡ ರಹಿತ ಸಂದರ್ಭದಲ್ಲಿ ಏನನ್ನಾದರೂ ಬರೆಯಬಹುದು. ಪಂಪ, ಪೊನ್ನ, ರನ್ನರಿಗಿಂತ ಮಿಗಿಲಾದ ಉತ್ತರವನ್ನು ಬರೆಯಲು ಸಾಧ್ಯ. ಆದರೆ ಒತ್ತಡದ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಉತ್ತರ ಬರುವುದಿಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ 100% ಅಲ್ಲಿ ನಾವು ಡೆಲಿವರಿ ಮಾಡ್ತಕ್ಕಂಥದ್ದು ಕೇವಲ ಒಂದು 50% ಮಾತ್ರ ಡೆಲಿವರಿ ಮಾಡ್ತೀವಿ. ಅಟ್ ಮ್ಯಾಕ್ಸ್ 70% ಮಾತ್ರ ಡೆಲಿವರಿ ಮಾಡ್ತೀವಿ. 70% ನಾವು ಡೆಲಿವರಿ ಮಾಡಿ ಹೇಗೆ ಅಧಿಕಾರಿ ಆಗಬಹುದು ಎನ್ನೋದಕ್ಕೆ ಈ ಪುಸ್ತಕ ತಮಗೆ ಒಂದು ಬೆಳಕನ್ನು ಸೂಚಿಸುತ್ತದೆ, ಒಂದು ದಾರಿಗೆ ದೀಪವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. 10 ಅಂಕದ ಪ್ರಶ್ನೆಗಳಿಗೆ 150 ಪದಗಳಲ್ಲಿ ಉತ್ತರ ಬರೆಯಿರಿ ಎಂದು ಸೂಚನೆ ಇರುತ್ತದೆ. ಆದರೆ ನಾವುಗಳು ಬರೆಯುವುದು ಕೇವಲ 100ರಿಂದ 120 ಪದಗಳು ಮಾತ್ರ. ಆದ್ದರಿಂದ ಪರೀಕ್ಷೆಗೆ ಪ್ರಿಪೇರ್ ಆಗಬೇಕೆಂದರೆ ವಾಸ್ತವದ ದೃಷ್ಟಿಕೋನ ಅತ್ಯಂತ ಅವಶ್ಯಕ. ಇಂತಹ ವಾಸ್ತವದ ಇತಿಮಿತಿಗಳನ್ನು ತಿಳಿಸುವುದು ಈ ಪುಸ್ತಕದ ಮೂಲ ಆಶಯ. ನಮಗೆ ಪರೀಕ್ಷೆಯಲ್ಲಿ ಪ್ರತಿ ಪ್ರಶ್ನೆಗೆ 10 ಅಂಕ 150 ಪದಗಳನ್ನು ತಿಳಿರ್ತಾರೆ. ಕೆಲವೊಬ್ಬರೆಲ್ಲ ಹೇಳ್ತಿರ್ತಾರೆ, ಸರ್ ನಾನು 180 ಪದಗಳನ್ನು ಬರಿಬಹುದಾ ಅಂತ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ನನ್ನ ಸಲಹೆ ಏನಪ್ಪಾ ಅಂತಂದ್ರೆ 180 ಅಲ್ಲ, 150 ಪದಗಳು ಸಹ ಬರೆಯಕ್ಕಾಗಲ್ಲ. ನಾವು ಬರಿತಕ್ಕಂಥದ್ದೇ 100ರಿಂದ 120, ಅಟ್ ಮ್ಯಾಕ್ಸ್ 130. 130 ಪದಗಳಲ್ಲಿನೇ ನಾವು ಆ ಒಂದು ಪ್ರಶ್ನೆಯ ಮೂಲ ಆಶಯವನ್ನು ಈಡೇರಿಸಬೇಕಾಗುತ್ತೆ. ಅದು ಯಾವ ರೀತಿ ಕಲೆ, ಅದನ್ನು ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದನ್ನ ಈ ಪುಸ್ತಕ ನಿಮ್ಗೆ ಹೇಳುತ್ತೆ. ಒಬ್ಬ ವ್ಯಕ್ತಿ KS ಅಧಿಕಾರಿಯಾಗಿದ್ದರೆ ಅವರಲ್ಲಿ ಏನೋ ವಿಶೇಷ ಗುಣಲಕ್ಷಣಗಳು ಕಂಡು ಬರ್ತವೆ. ಆದ್ದರಿಂದ ಯಾವ ರೀತಿಯಲ್ಲಿ ಅವರು ಉತ್ತರಗಳನ್ನು ಬರೆದಿದ್ದಾರೆ ಎಂದು ತಿಳಿದರೆ ನೀವು ಸಹ ಅದೇ ರೀತಿಯಲ್ಲಿ ಉತ್ತರ ಬರೆದು KS ಅಧಿಕಾರಿ ಆಗಬಹುದು. ಪುಸ್ತಕದ ಹೆಸರೇ ಹೇಳುತ್ತೆ, ನೀವು KS ಅಧಿಕಾರಿ ಆಗಬೇಕಂತೇಳಿ. ಒಬ್ಬ ವ್ಯಕ್ತಿ ಅಧಿಕಾರಿಯಾಗಿದ್ದಾನಂತಂದ್ರೆ ಅವನಲ್ಲೇನೋ ಒಂದು ಮಂತ್ರಶಕ್ತಿ ಅಡಗಿರುತ್ತೆ. ಆ ಮಂತ್ರಶಕ್ತಿ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಅದು ಆನ್ಸರ್ ಶೀಟ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆ ಆನ್ಸರ್ ಶೀಟ್ ಅಲ್ಲಿ ಯಾವ ರೀತಿ ಆ KS ಅಧಿಕಾರಿ ತನ್ನ ಪರಿಣಿತಿಯನ್ನು ಸಾಧಿಸಿದ್ದಾನೆ, ತನ್ನ ಜ್ಞಾನವನ್ನು ಸಂಪಾದಿಸಿದ್ದಾನೆ, ಆ ಜ್ಞಾನವನ್ನು ಹೇಗೆ ಡೆಲಿವರಿ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಅವರ ಉತ್ತರ ಪತ್ರಿಕೆಗಳನ್ನು ನೋಡಬಹುದು. ಬಹಳಷ್ಟು ಬಾರಿ ಸಕ್ಸಸ್ಫುಲ್ ಪರ್ಸನ್ಸ್, ಟಾಪರ್ಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ವಾಸ್ತವದಲ್ಲಿ ತಾವು ಅನುಭವಿಸಿದ ನೋವುಗಳನ್ನು, ತಾವು ಅನುಭವಿಸಿದ ಸಂಕಟಗಳನ್ನು, ತಾವು ಅನುಭವಿಸಿದಂತಹ ಒಂದು ರೀತಿಯ ಡೌಟ್ಗಳನ್ನ ಸಕ್ಸಸ್ ಆದ್ಮೇಲೆ ಅದನ್ನ ತೋರಿಸ್ಕೊಳಕ್ ಹೋಗಲ್ಲ. ಆದರೆ ಅಂತಹ ಒಂದು ನೋವು, ಸಂಕಟಗಳು ಈ ಒಂದು ಉತ್ತರ ಪತ್ರಿಕೆಗಳಲ್ಲಿ ನಿಮಗೆ ಸಿಗುತ್ತೆ. ಬಹಳಷ್ಟು ಬಾರಿ ನನಗೆ ಈ ಒಂದು ಟಾಪರ್ಸ್ಗಳು ಆನ್ಸರ್ಸ್ ಕಾಪಿಸಿ ಬಹಳಷ್ಟು ಜನ ಕೊಡ್ಲಿಲ್ಲ, ಕೆಲವು ಜನಗಳು ಕೊಟ್ರು. ಏನಕ್ಕೆ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಉದ್ದೇಶ ನಮ್ಮ ಜನರಿಗೆ ಹೆಲ್ಪ್ ಆಗಬಾರ್ದು ಅಂತಲ್ಲ. ಆ ಉತ್ತರಗಳನ್ನು ನೋಡಿದಾಗ ಅವರಿಗೆ ಒಂದು ರೀತಿಯಲ್ಲಿ ಕೀಳಿರಿಮೆ ಉಂಟಾಗುತ್ತೆ. ಕೀಳಿರಿಮೆ ಮನುಷ್ಯನ ಮೂಲ ಗುಣ. ಆದ್ದರಿಂದ ಆ ಕೀಳಿರಿಮೆಯನ್ನು ತಪ್ಪಿಸಿ, ಆ ಕೀಳಿರಿಮೆಯ ಕಾರಣದಿಂದ ಅವರು ನಮಗೆ ಉತ್ತರವನ್ನ ಕೊಡಲ್ಲ. ಆದ್ದರಿಂದ ಎಲ್ಲರಿಗೂ ಆ ಒಂದು ಕೀಳಿರಿಮೆ ಇರುತ್ತೆ. ಸಕ್ಸಸ್ಫುಲ್ ಪರ್ಸನ್ ಸಕ್ಸಸ್ ಆಗೋವರೆಗೂ ತಮ್ಮ ಬಗ್ಗೆ ತಾವು ಕೀಳಿರಿಮೆ ಇರುತ್ತೆ. ಅವ್ರಿಗೂ ಸಕ್ಸಸ್ ಆದ್ಮೇಲೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂತ ಕೀಳಿರಿಮೆಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಬರೆದಿದ್ದಾರೆ ಅನ್ನೋದಕ್ಕಂಥದ್ದು ಈ ಪುಸ್ತಕ ನಿಮಗೆ ಪರಿಚಯ ಮಾಡಿಕೊಡುತ್ತೆ. ಬಂಧುಗಳೇ, ನಿಮ್ಮ ಅಕ್ಷರಗಳು ದುಂಡಾಗಿದ್ದರೆ ಅಂಕಗಳು ಹೆಚ್ಚು ಗಳಿಸುವ ಸಾಮರ್ಥ್ಯ ಇರುತ್ತದೆ. ಆದ್ದರಿಂದ ಅಕ್ಷರ ದುಂಡಾಗುವ ಪದ್ಧತಿಯ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಅಕ್ಷರಗಳು ಅರೇಬಿಕ್, ಉರ್ದುವಿನಂತೆ ಕಂಡು ಬಂದರೆ ಮೌಲ್ಯಮಾಪಕ ಆಗ ನಿಮ್ಮ ಅಕ್ಷರಗಳನ್ನು ಸಂಶೋಧನೆ ಮಾಡಬೇಕಾಗುತ್ತದೆ. ನೋಡಿ, ಬಹಳಷ್ಟು ಸಂದರ್ಭದಲ್ಲಿ ಈ IAS ಎಕ್ಸಾಮ್ ಇರ್ಬೋದು, KS ಎಕ್ಸಾಮ್ ಇರ್ಬೋದು, ಬಹಳಷ್ಟು ಜನ ಏನಿರ್ತಾರೆ, ನಿಮ್ಮ ನಾಲೆಡ್ಜ್ ಇದ್ರೆ ಸಾಕು, ಯಾವ ರೀತಿ ಬರೆದ್ರೇನು ಮಾರ್ಕ್ಸ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಮಾರ್ಕೆಟ್ ಅಲ್ಲಿ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆ ರೀತಿ ಯಾವುದೇ ಕಾರಣಕ್ಕಿದೆ. ಪ್ರತಿಯೊಬ್ಬ ಅಧಿಕಾರಿಗಳು, ಯಾರ್ಯಾರು ಅಧಿಕಾರಿ ಆಗಿದ್ದಾರೆ, ಅವರ ಅಕ್ಷರಗಳು ದುಂಡಾಗಿದ್ದಾವೆ, ಅವರ ಒಂದು ಪತ್ರಿಕೆಗಳು ತುಂಬಾ ಶಿಸ್ತಿನಿಂದ ಕೂಡಿದ್ದಾವೆ. ಆ ಒಂದು ಅಂಶವನ್ನ ಯಾವ್ದು ಹೇಳುತ್ತೆ ಅಂತಂದ್ರೆ ಅವರ ಉತ್ತರ ಪತ್ರಿಕೆಗಳು ಹೇಳುತ್ತೆ. ಆ ಉತ್ತರ ಪತ್ರಿಕೆಗಳು ನೀವು ಸಹ ನೋಡಿದಾಗ ಆ ಒಂದು ಭಾವ ನಿಮ್ಮ ಮನದಲ್ಲಿ ಮೂಡುತ್ತೆ. ಹೌದು, ಇವ್ರಿಗೆ ಏನಿದೆ, ಒಂದು ರೀತಿ
ರೀತಿಯಲ್ಲಿ ಶಿಸ್ತು ಇದೆ, ಒಂದು ರೀತಿಯಲ್ಲಿ ಕಂಟೆಂಟ್ ಇದೆ. ಆ ಒಂದು ಜ್ಞಾನ ಮತ್ತು ಶಿಸ್ತು ಇವೆರಡರ ಸಮಾಗಮವೇ ಒಬ್ಬ ಯಶಸ್ವಿ ಅಧಿಕಾರಿಯ ಲಕ್ಷಣವಾಗುತ್ತೆ. ನಾನು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡುತ್ತೇನೆ ಎಂದರೆ, ಯಾವ ಪ್ರಶ್ನೆಗೆ ಹೆಚ್ಚು ಅಂಕಗಳು ಬಂದಿವೆ, ಬರಲು ಕಾರಣಗಳೇನು ಏನು ಎಂಬ ಅಂಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೇ ರೀತಿ ಕಡಿಮೆ ಅಂಕಗಳು ಯಾಕೆ ಬಂದವು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. ಈ ಅಂಶಗಳು ನಿಮ್ಮ ಮಸ್ತಕದಲ್ಲಿ ಸ್ಪಷ್ಟವಾಗಿ ಉಳಿದುಕೊಂಡರೆ ಖಂಡಿತ ನೀವು ಹೆಚ್ಚು ಅಂಕಗಳನ್ನು ಪಡೆಯಬಹುದು. ಇಲ್ಲಿ ಕೊಟ್ಟಂತಹ ಆನ್ಸರ್ಗಳಲ್ಲಿ ಎಲ್ಲ ಆನ್ಸರ್ಗಳಿಗೆ ಹೆಚ್ಚು ಅಂಕಗಳನ್ನು ಟಾಪರ್ಸ್ ಪಡೆದುಕೊಂಡಿಲ್ಲ. ಅವರು ಸಹ ಕೆಲವೊಂದು ಪ್ರಶ್ನೆಗಳಿಗೆ ಕಡಿಮೆ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಯಾಕೆ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಸಹ ನೀವು ತಿಳ್ಕೊಬೇಕಾಗುತ್ತೆ. ಸೊ ಒಂದು ಟಾಪರ್ಸ್ ಆನ್ಸರ್ಸ್ ಅಲ್ಲಿ ಹೆಚ್ಚು ಅಂಕ ಪಡ್ಕೊಂಡಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಈ ಕಂಟೆಂಟ್ ಹಾಕಿದ್ದಕ್ಕೆ ಈ ಅಂಕಗಳು ಬರುತ್ತೆ. ಒಂದು ರೀತಿಯಲ್ಲಿ KPSC ಇವ್ಯಾಲ್ಯುವೇಟರ್ ಅಥವಾ ಇದು KPSC ಎಕ್ಸಾಮು ಮತ್ತು IAS ಎಕ್ಸಾಮು ತುಂಬಾ ವ್ಯತ್ಯಾಸಗಳು ಏನಿರಲ್ಲ. ಇವ್ಯಾಲ್ಯುವೇಟರ್ ಮನಸ್ಥಿತಿ ಮತ್ತು ಇವ್ಯಾಲ್ಯುವೇಷನ್ಗೆ ಯಾರು ಹೋಗ್ತಾರೆ ಅವರೆಲ್ಲರೂ ಒಂದೇ ವೇಜು, ಒಂದೇ ಮನಸ್ಕರು, ಒಂದೇ ವಯಸ್ಕರು ಇರ್ತಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಇವ್ಯಾಲ್ಯುವೇಟರ್ ಏನನ್ನು ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ. ಸೊ ನೀವು ನಿಮಗೇನನ್ನು ಬೇಕು ಓದಿ ಬರೆಯೋದಕ್ಕಿಂತ ಇವ್ಯಾಲ್ಯುವೇಟರ್ಗೆ ಏನು ಬೇಕು ಅದನ್ನು ಓದಿ ಬರೆಯೋದ್ರಲ್ಲಿ ಅದಕ್ಕೊಂದು ಅರ್ಥ ಬರುತ್ತೆ. ಸೊ ಆದ್ದರಿಂದ ತಮ್ಗೆಲ್ರಿಗೂ ಒಂದು ಮನವಿ ಮಾಡ್ಕೊಳ್ತೇನೆ, ಈ ಒಂದು ಪ್ರಶ್ನೆಗಳನ್ನು, ಈ ಉತ್ತರಗಳನ್ನು ನೋಡಿದಾಗ ವಿಶೇಷವಾಗಿ ಹೆಚ್ಚು ಅಂಕ ಪಡೆದಕ್ಕೆ ಎಷ್ಟು ಮಹತ್ವ ಕೊಡ್ತೀರೋ ಅಷ್ಟೇ ಮಹತ್ವವನ್ನು ಕಡಿಮೆ ಅಂಕಗಳನ್ನು ಪಡೆದಂತಹ ಉತ್ತರಗಳನ್ನು ನೋಡಿ ಸಹ ಆ ಒಂದು ತಪ್ಪುಗಳನ್ನು ತಾವು ಅರಿತುಕೊಂಡು ತಿದ್ದುಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರಬಾರದು. ಸೊ ಆ ರೀತಿಯಾಗಿ ನಾವು ಉತ್ತರಗಳನ್ನು ಬರೆದಾಗ ನಿಮಗೆ ಕಡಿಮೆ ಅಂಕ ಬರ್ತಾವಂತ ನೀವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಉತ್ತರ ಬರೆಯುವ ಕಲೆ ನಿಮ್ಮ ಯಶಸ್ಸಿನ ಕೀಲಿಕೈ. ಆದ್ದರಿಂದ ಉತ್ತರ ಬರೆಯುವ ಕಲೆಯನ್ನು ಪ್ರತಿದಿನವೂ ಅಭ್ಯಾಸ ಮಾಡಿಕೊಳ್ಳಿ. ಆದರೆ ಈ ಅಭ್ಯಾಸ ಕೇವಲ ನೆಪ ಮಾತ್ರ ಅಭ್ಯಾಸವಾಗಕೂಡದು. ಆದ್ದರಿಂದ ಉತ್ತರವನ್ನು ಬರೆದ ನಂತರ ಮೌಲ್ಯಮಾಪಕರಿಂದ ಮೌಲ್ಯಮಾಪನ ಮಾಡಿಸಿ ಅವರು ನೀಡುವಂತಹ ಇನ್ಪುಟ್ಗಳನ್ನು ಬಳಸಿಕೊಂಡು ಉತ್ತರ ಬರೆದರೆ ಹೆಚ್ಚು ಸೂಕ್ತ. ತಾವು ಈ ಒಂದು ಉತ್ತರ ಪತ್ರಿಕೆಗಳನ್ನು ನೋಡ್ತೀರಾ. ತದನಂತರದಲ್ಲಿ ಮೇನ್ಸ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ ಆಚಾರ್ಯ ಇನ್ಸ್ಟಿಟ್ಯೂಷನ್ ಅವರು ಸಹ ಮೇನ್ಸ್ ಟೆಸ್ಟ್ ಸೀರೀಸ್ ಸಂಕಲ್ಪ ಅಂತಕ್ಕಂತಹ ಒಂದು ಟೆಸ್ಟ್ ಸೀರೀಸ್ ಅನ್ನು ಆರಂಭ ಮಾಡ್ತಾ ಇದ್ದಾರೆ. KS ಮುಖ್ಯ ಪರೀಕ್ಷೆಗೆ ವಿಶೇಷವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಆಧಾರವಾಗಿ ಇಟ್ಟುಕೊಂಡು KPSC ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಒಂದು ಉತ್ತರಗಳನ್ನು ಬರೆಯುವಂತಹ ಒಂದು ಟೆಸ್ಟ್ ಸೀರೀಸ್ಗೆ ಅಣಿಯಾಗ್ತಾ ಇದ್ದಾರೆ. ತಾವೆಲ್ಲರೂ ಪ್ರಿಲಿಮ್ಸ್ ಆದಮೇಲೆ ತಮ್ಗೆ ಇಷ್ಟ ಇದ್ದವರೆಲ್ಲ ಅದಕ್ಕೆ ಜಾಯಿನ್ ಆಗ್ಬೋದು. ಉದ್ದೇಶ ಇಲ್ಲಿ ಏನಪ್ಪ ಅಂತಂದ್ರೆ, ಈ ಒಂದು ಉತ್ತರ ಪತ್ರಿಕೆಗಳನ್ನು ನೋಡಿದ ಮೇಲೆ ತಾವು ಅದರಿಂದ ಕೆಟ್ಟ ಮತ್ತು ಒಳ್ಳೆ ಅಂಶಗಳನ್ನು ಪಡೆದುಕೊಂಡು ಒಳ್ಳೆ ಅಂಶಗಳನ್ನು ಡಿಲೀಟ್ ಮಾಡಿ ಕೆಟ್ಟ ಅಂಶಗಳನ್ನು ಕಾಪಿ ಮಾಡಿಕೊಂಡು ನೀವು ನಿಮ್ಮ ಉತ್ತರ ಪತ್ರಿಕೆಗಳಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂದು ಬರೆಯುವ ಕಲೆ ಸಿದ್ಧಿಸುತ್ತೆ. ಸೊ ನೀವು AC ಆಗ್ಬೋದು, DVSP ಆಗ್ಬೋದು, ಅವೆಲ್ಲಕ್ಕೂ ಮೂಲ ಒಂದು ಬೇರುನಲ್ಲಿ ಯಾವುದು ಕಂಡು ಬರುತ್ತೆ ಅಂದರೆ ಅದು ಒಂದು ಉತ್ತರ ಬರೆಯುವ ಕಲೆ. ಸೊ ಯಾರು ಉತ್ತರವನ್ನು ಬರೆಯಲ್ವೋ, ಯಾರು ನೀವು ಕೇವಲ ಓದುತ್ತೀರೋ ಅವರು ನೀವು ನೆಪ ಮಾತ್ರಕ್ಕೆ KS ಆಫೀಸರ್ ಆಗ್ಬೇಕಂತಿದ್ರೆ ಹೊರತು ವಾಸ್ತವದಲ್ಲಿ ಆ ಗಟ್ಟಿತನ, ಆ ಭಂಡತನ, ಆ ಒಂದು ಛಲಗಾರಿಕೆ ನಿಮ್ಮಲ್ಲಿ ಇಲ್ಲ ಅಂತೇಳಿ ನೀವು ಬರೆದಿಟ್ಕೊಂಡ್ಬಿಡಿ. ಸೊ ಯಾರ್ಯಾರು ಬರೀತಾರೋ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಯಾರ್ಯಾರು ಉತ್ತರ ಬರೆಯಲ್ವೋ, ಯಾರು ಒಂದು ಮೇನ್ಸ್ಗೆ ಪ್ರಿಪೇರ್ ಆಗ್ತಾ ಇಲ್ವೋ ಅವರು ಒಂದು ಹೆಜ್ಜೆ ಹಿಂದೆ ಅಂತ ನಾನು ಭಾವಿಸ್ತೀನಿ. ಅಫ್ಕೋರ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಲೇಬೇಕು. ಸೊ ಈಗ ನಮ್ಮ ದೃಷ್ಟಿ ಏನಪ್ಪ ಅಂತಂದ್ರೆ ಸೆಲೆಕ್ಷನ್ ಲಿಸ್ಟ್ ಕಡೆ ನಮ್ಮ ದೃಷ್ಟಿ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡದೆ ನನಗೆ ಒಂದು ದೊಡ್ಡ ಅಗಾಧ ಸಾಧನೆ ಅಂತ ಅನ್ಕೊಂಡ್ರೆ ಅದು ತುಂಬಾ ತಪ್ಪು ಅನ್ನೋದು ನನ್ನ ಭಾವ. ಎಸ್, ಸೊ ನಮಗೆ ಶಂಕರ್ ಬೆಳ್ಳುಬಿ ಸರ್ ಅವರು ಆರೈಕೆ ಮಾಡಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ವಿಡಿಯೋಲಿ ಈ ಪುಸ್ತಕದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ತೀನಿ. ನೋಡಿ, ಅಂಕಪಟ್ಟಿಗಳು ಸರ್ KAS ಒಂದು ಮುಖ್ಯ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಪ್ರಶ್ನೆಗೆ ಅಂಕಗಳಿರ್ತವೆ ಅಂತಕ್ಕಂಥದ್ದನ್ನ ಅಂಕಪಟ್ಟಿಗಳು ಬಹುತೇಕ ಜನರು ನೋಡಿರಲ್ಲ. ಸೊ ಒಂದು KPSC ಅವರು ಯಾವ ರೀತಿ ಅಂಕಪಟ್ಟಿಯನ್ನು ತಯಾರಿಸಿರ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ನಾನು ಇಡ್ತೀನಿ. ಇದಾದ ನಂತರದಲ್ಲಿ 2014 ಪ್ರಬಂಧಗಳು. ಸೊ 2014ರಲ್ಲಿ AC ಆದಂತಹ ಒಬ್ಬ ಅಧಿಕಾರಿಯವರು 192 ಅಂಕಗಳನ್ನು ತೆಗೆದಿದ್ದಾರೆ. ಒಂದು ರೀತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದವರ ಪಟ್ಟಿಯಲ್ಲಿ ಕಂಡು ಬರತಕ್ಕಂತಹ ಅಧಿಕಾರಿಯ ಪ್ರಬಂಧವನ್ನು ನಾವು ತಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಆ ಪುಸ್ತಕದಲ್ಲಿ. ಸೊ ಆ ಪ್ರಬಂಧವನ್ನು ನೋಡಿದಾಗ ಆ ಪ್ರಬಂಧ 192 ಅಂಕಗಳು ಬರುವುದಕ್ಕೆ ಏನು ಕಾರಣ, ಯಾಕೆ ಕಾರಣ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ತಾವು ಅರ್ಥ ಮಾಡ್ಕೊಂಡಾಗ ನೀವು ಸಹ ಅಷ್ಟೇ ಅಂಕಗಳನ್ನು ಪಡೆಯಲು ಸಾಧ್ಯ. ಆದರೆ ಕೇವಲ ಅದನ್ನು ಓದ್ಕೊಂಡು ಹೋದಾಗ ನನ್ನ ಆಶಯ ಮತ್ತು ಪುಸ್ತಕದ ಆಶಯ ಈಡೇರಲ್ಲ. ಖಂಡಿತ ಆ ರೀತಿ ತಾವು ಮಾಡಲ್ಲ ಅಂತ ನನಗೆ ಭರವಸೆ ಇದೆ. ಸೊ 192 ಅಂಕಗಳನ್ನು ಯಾಕೆ ತೆಗೆದುಕೊಂಡ್ರು ಅಂತಕ್ಕಂಥದ್ದನ್ನ ತಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. 2015 ಪ್ರಬಂಧಗಳು, 2015 ನೋಟಿಫಿಕೇಶನ್ ಇಂಗ್ಲಿಷ್ ಪ್ರಬಂಧ ಕಂಡು ಬರ್ತೀನಿ. ನಾನು ಇಲ್ಲಿ ಪರ್ಪಸ್ಫುಲ್ ಇಂಗ್ಲಿಷ್ ಅನ್ನು ಕೊಟ್ಟಿದ್ದೇನೆ. ಏನಕ್ಕೆ ಅಂತಂದ್ರೆ ಇವರು 2015ರಲ್ಲಿ
ಗ್ರೂಪ್ ಎ ಅಧಿಕಾರಿಯಾದಂಥವರು. ಯಾಕೆ ಇಂಗ್ಲಿಷ್ ಮಾಧ್ಯಮದವರಿಗೆ ಹೆಚ್ಚು ಅಂಕಗಳು ಬರುತ್ತೆ? ಇಂಗ್ಲಿಷ್ ಮಾಧ್ಯಮದವರ ಉತ್ತರ ಯಾವ ರೀತಿಯಲ್ಲಿ ಕನ್ನಡದವರಿಗಿಂತ ಭಿನ್ನ ಆಗಿರುತ್ತೆ? ಇಂಗ್ಲಿಷ್ ಮಾಧ್ಯಮದವರು ಮೊನ್ನೆ 105 ಪೋಸ್ಟಲ್ಲಿ ಆಲ್ಮೋಸ್ಟ್ 80% ಆಫ್ ದಿ ಪೋಸ್ಟ್ ವೆಂಟ್ ಟು ದಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. 85% ಹುದ್ದೆಗಳು ಇಂಗ್ಲಿಷ್ ಮಾಧ್ಯಮದವ್ರಿಗೆ ಹೋಗಿದ್ದಾವೆ. ಯಾಕೆ ಇಂಗ್ಲಿಷ್ ಮಾಧ್ಯಮದವರು ಹೆಚ್ಚು ಅಂಕಗಳನ್ನು ಪಡಿತಾರೆ? ಅವರ ಉತ್ತರದಲ್ಲಿ ಕಂಡು ಬರುವ ಸಾರ, ಸತ್ವ ಮತ್ತು ಸೌಂದರ್ಯವೇನು? ಸೊ ನಾವು ಅವರು ಯಶಸ್ಸಿನ ದಾರಿಯಲ್ಲಿ ಹೋಗಿದ್ದಾರೆ ಅಂತಂದ್ರೆ ನಾವು ಯಾಕೆ ಅವ್ರ ದಾರಿಯಲ್ಲಿ ಹೋಗಬಾರ್ದು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಇಂಗ್ಲಿಷ್ ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ. ಬಹಳಷ್ಟು ಕನ್ನಡ ವಿದ್ಯಾರ್ಥಿಗಳು ನಮ್ಗೆ ಇಂಗ್ಲಿಷ್ ಬೇಡ ಅಂತಾರೆ. ಸೊ ನೀವು ಇಂಗ್ಲಿಷನ್ನು ಒಪ್ಪಿಕೊಳ್ಳೇಬೇಕಾದಂತಹ ಪರಿಸ್ಥಿತಿ ನಾವಿದೆ. ಆದ್ದರಿಂದ ಇಂಗ್ಲಿಷ್ ಮಾಧ್ಯಮದವರ ಸ್ಟ್ರೆಂತ್ ಏನು, ಇಂಗ್ಲಿಷ್ ಮಾಧ್ಯಮದವರು ಯಾಕೆ ಹೆಚ್ಚು ಅಂಕಗಳನ್ನು ಪಡಿತಾರೆ ಅಂತೇಳಿ ಆ ಪತ್ರಿಕೆಯನ್ನು ನೋಡ್ಕೊಂಡಾಗ ನೀವು ಅದೇ ಅಂಶಗಳನ್ನು ಕನ್ನಡ ಮಾಧ್ಯಮಕ್ಕೆ ತಂದಾಗ ನಿಮಗೆ ಸಹ ಹೆಚ್ಚು ಅಂಕಗಳು ಬರುವಂತಹ ಒಂದು ಸಂಭವನೀಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ GS1 ಕನ್ನಡ ಮತ್ತು ಇಂಗ್ಲಿಷ್, ಕನ್ನಡ ಮತ್ತು ಇಂಗ್ಲಿಷ್, GS2 ಕನ್ನಡ ಇಂಗ್ಲಿಷ್, GS3 ಕನ್ನಡ ಮತ್ತು ಇಂಗ್ಲಿಷ್. ಸೊ ಈ ರೀತಿ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ನಿಮಗೆ ಒಂದು ಕ್ಲಿಯರ್ ಕಟ್ ನಾಲೆಡ್ಜ್ ಬರುತ್ತೆ. ಕನ್ನಡ ಮಾಧ್ಯಮದವರು ಯಾಕೆ ಹೇಗೆ, ಇಂಗ್ಲಿಷ್ ಮಾಧ್ಯಮದವರು ಯಾಕೆ ಹೇಗೆ, ಕನ್ನಡ ಮಾಧ್ಯಮಕ್ಕೆ ಎಲ್ಲಿ ಅಂಕ ಜಾಸ್ತಿ, ಇಂಗ್ಲಿಷ್ ಮಾಧ್ಯಮದವರು ಎಲ್ಲಿ ಅಂಕ ಜಾಸ್ತಿ ಅಂತಕ್ಕಂಥದ್ದನ್ನ ತಾವೆಲ್ಲ ನೋಡಬಹುದು. ಬನ್ನಿ, ಇಲ್ಲಿ GS4 ಕನ್ನಡ ಅಂದ್ರೆ ಎಥಿಕ್ಸ್, ಇಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಬಂದಿದೆ. ಎಥಿಕ್ಸ್ ಅಲ್ಲಿ ಯಾಕೆ ಕನ್ನಡ ಮಾಧ್ಯಮದವರಿಗೆ ಹೆಚ್ಚು ಅಂಕಗಳು ಬರ್ತವೆ ಅಂತದನ್ನು ಸಹ ನೋಡಬಹುದು. ನೆಕ್ಸ್ಟ್ 2014ರ ಪ್ರಬಂಧ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಎಸ್, ಕರ್ನಾಟಕದ 99% ವಿದ್ಯಾರ್ಥಿಗಳ ಬಳಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇಲ್ಲ. ಏನಿದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ, KPSCಯಲ್ಲಿ ಒಂದು ಪದ್ಧತಿ ಇದೆ. ಏನಪ್ಪಾ ಅಂತಂದ್ರೆ, ಯಾರು ಪ್ರಶ್ನೆಯನ್ನು ತಯಾರು ಮಾಡಿರ್ತಾರೋ ಅವರು ಉತ್ತರವನ್ನು ತಯಾರು ಮಾಡಿ ಸಹ ಕೊಟ್ಟೋಗಿರ್ಬೇಕಾಗತ್ತೆ. ಸೊ ಒಂದು ಪ್ರಶ್ನೆಗೆ ನಾನು ಏನನ್ನು ನಿರೀಕ್ಷೆ ಮಾಡ್ತೀನಿ ಅಂತೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಆ ಇನ್ಫಾರ್ಮೇಶನ್ ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ತಂದಾಗ ಆ ಇನ್ಫಾರ್ಮೇಶನ್ ನಡುವೆ ಸಾಮ್ಯತೆ ಇದ್ದಾಗ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯ. ಸೊ ಅಂತಹ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ KPSC ಅವರು 2014ರಲ್ಲಿ RTI ಮೂಲಕ ನೀಡಿದ್ರು. ಸೊ ಅಂತಹ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಾವು ಪುಸ್ತಕದ ಭಾಗವಾಗಿ ಸೇರ್ಪಡೆ ಮಾಡಿದ್ದೀವಿ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಮೂಲ ಉದ್ದೇಶ ಏನಂದ್ರೆ, ಇಲ್ಲಿ KPSCಯ ಮೈಂಡ್ ಸೆಟ್ ಅನ್ನು ನಾವು ರೀಡ್ ಮಾಡಬಹುದು, KPSC ಮೈಂಡ್ ಅನ್ನು ಡಿಕೋಡ್ ಮಾಡಬಹುದು. ಸೊ KPSC ಇದನ್ನು ನಮ್ಮ ನಿರೀಕ್ಷೆ ಮಾಡುತ್ತೆ ಅಂತ ಅಂದ್ರೆ ಆ ನಿರೀಕ್ಷೆಗೆ ತಕ್ಕಂತೆ ಓದಬೇಕು, ಆ ನಿರೀಕ್ಷೆಗೆ ತಕ್ಕ ಹಾಗೆ ಬರಿಬೇಕು. ಆಗ ಮಾತ್ರ ನಮಗೆ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯ. ಸೊ ಇತ್ತೀಚೆಗೆ ಈ RTI ಮೂಲಕ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೊಡುವಂತಹ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನು ಆಡಿದೆ, ಅಂದ್ರೆ ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿದೆ. ಸೊ KPSC ಅವರಿಗೆ ನಾನೊಂದು ಮನವಿ ಮಾಡ್ಕೊಳ್ತೇನೆ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ನ ಕನ್ನಡ ಮಾಧ್ಯಮದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಅವರಿಗೆ ಒಂದು ಅರ್ಥ ಆಗುತ್ತೆ KPSCಗೆ ಯಾವುದು ಬೇಕು ಯಾವುದು ಬೇಡ. ಸೊ ಯಾವುದು ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಪ್ರಿಪರೇಷನ್ ಮಾಡಿದಾಗ ಖಂಡಿತ ಅದೊಂದು ಯಶಸ್ಸಿಗೆ ರಹದಾರಿ ಆಗುತ್ತೆ ಅನ್ನೋದು ನನ್ನ ಭಾವ. 2014ರ ಪ್ರಬಂಧ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್, 2014ರ GS3 ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಸೊ ಇವೆರಡೂ ಸಹ ನಿಮ್ಮ ಒಂದು ನೀವು ಕೇಸ್ ಅಧಿಕಾರಿ ಆಗಬೇಕೆನ್ನುವ ಪುಸ್ತಕದಲ್ಲಿ ಕಂಡು ಬರುತ್ತೆ. ನೋಡಿ, ಇದು ಅಂಕಪಟ್ಟಿಗಳು. ಸೊ ನಮಗೆ ಪೇಜ್ ಅಲೈನ್ಮೆಂಟ್ ಮಾಡಬೇಕಾದ್ರೆ ಒಂದು ಈ ರೀತಿಯಾಗಿ ಕಂಡು ಬರುತ್ತೆ. ಆದ್ದರಿಂದ ನಾವು ಇದೇ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ನೀವು ಪುಸ್ತಕವನ್ನು ತೆಗೆದುಕೊಂಡಾಗ ಇದನ್ನು ನೋಡೋದು ಸರಳವಾಗುತ್ತೆ. ಸೊ ಇಲ್ಲಿ ಇವ್ಯಾಲ್ಯೂಯೇಟರ್ 1. ಸೊ E1 ಮತ್ತು E2 ಇವ್ಯಾಲ್ಯೂಯೇಟರ್ ಅಂದ್ರೆ ಪ್ರತಿಯೊಂದು ಪೇಪರ್ಗಳು ಸಹ E1 ಮತ್ತು E2 ಅನ್ನುವ 2 ಹಂತದ ಇವ್ಯಾಲ್ಯೂಯೇಷನ್ಗೆ ಒಳಪಡುತ್ತೆ. ಆ E1 ಮತ್ತು E2 ಅವರು ನೀಡಿದ ಅಂಕಗಳನ್ನು ಸರಾಸರಿಯಾಗಿ, ಫಾರ್ ಎಕ್ಸಾಂಪಲ್ E1 60, E2 40 ಕೊಟ್ಟಾಗ 60 + 40 100 ಆಗಿ /2 ಮಾಡ್ತಾರೆ. ಅವಾಗ ಅವರ ಸರಾಸರಿ ಅಂಕಗಳು 50 ಆಗುತ್ತೆ. ಸೊ ಇದು ಸಹ ಏನಪ್ಪಾ ಅಂತಂದ್ರೆ ಇದು ಅಂಕಗಳು. ನೋಡಿ, ಅವರು KPSC ಅವರ ಸೀಲ್ ಇದೆ. ಸೊ ಮೂಲ ಅಂಕಪಟ್ಟಿಗಳನ್ನು KPSC ಅವರು ಏನು ಕೊಟ್ಟಿದ್ದಾರೆ ಅದೇ ಅಂಕಪಟ್ಟಿಗಳನ್ನು ಈ ಪುಸ್ತಕಕ್ಕೆ ನಾವೇನ್ ಮಾಡಿದೀವಿ, ಸ್ಕ್ಯಾನ್ ಮಾಡಿ ತಂದು ಹಾಕಿದೀವಿ. ಇದರಲ್ಲಿ ನಾವು ಒಂದೇ ಒಂದು ಅಕ್ಷರಗಳನ್ನು ಸಹ ಹಾಕಿಲ್ಲ ಇಲ್ಲಿ. ಎಸ್, ನೋಡಿ, 2014ರ ಒಂದು ಪ್ರಬಂಧದಲ್ಲಿ ಜನಸಂಖ್ಯಾ ಲಾಭಾಂಶ ಅಂತ ಇದೆ. ಅದನ್ನ ಯಾವ ರೀತಿ ರಫ್ ವರ್ಕ್ ಅಂದ್ರೆ ಪ್ರತಿ ಪೇಜ್ ಆದ ನಂತರದಲ್ಲಿ ಪ್ರತಿ ಒಂದು ಉತ್ತರ ಪತ್ರಿಕೆಯ ಕೊನೆಯಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರುತ್ತೆ. ಆ ರಫ್ ವರ್ಕ್ ಅಲ್ಲಿ ಫಸ್ಟ್ ಬ್ಲೂ ಪ್ರಿಂಟ್ ಹಾಕೊಂಡು ಹೋಗ್ಬೇಕು ನಾವು. ಅಂದ್ರೆ ನೇರವಾಗಿ ಎಸ್ಸೆಯನ್ನು ಬರೆಯಲು ಧುಮುಕಬಾರದು, ಧುಮುಕಿದಾಗ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಅದಕ್ಕೆ ಜನಸಂಖ್ಯಾ ಲಾಭಾಂಶದ ಕುರಿತು ಏನ್ ಮಾಡಿದರೆ ಪೀಠಿಕೆ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು
ಹೇಳಿಕೆ ಇರಬಹುದು, ಜನಸಂಖ್ಯೆ ಲಾಭಾಂಶ ಇರಬಹುದು, ಇವೆಲ್ಲವನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಅರ್ಥ ಮಾಡ್ಕೊಂಡಾಗ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ. ಸೊ ಒಂದು ಯಾವ ರೀತಿಯಲ್ಲಿ ಸಕ್ಸಸ್ಫುಲ್ ಪರ್ಸನ್ಸ್, ಒಬ್ಬ ಅಧಿಕಾರಿಗಳ ಮೈಂಡ್ ಸೆಟ್ ಓಡುತ್ತೆ, ಎಕ್ಸಾಮ್ ಅಲ್ಲಿ ಓಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಮೈ ಪಾಯಿಂಟ್ ಈಸ್ ಆಲ್ವೇಸ್ ಎಕ್ಸಾಮ್ ಅಲ್ಲಿ ಹೇಗೆ ತಲೆ ಓಡುತ್ತೆ ಅನ್ನೋದು ಬಹಳ ಮುಖ್ಯ ಹೊರತು ಇಲ್ಲಿ ಬೇರೆ ಯಾವುದೇ ಅಂಶಗಳು ಅಲ್ಲ. ಒಂದು ರೀತಿಯಲ್ಲಿ ಈ ಸ್ಕೀಮ್ ಆಫ್ ಒಂದು ರಫ್ ವರ್ಕ್ ಅಲ್ಲಿ ಯಾವ ರೀತಿ ಬರ್ಕೊಂಡಿದ್ದಾರೆ ನೋಡಿ, ಆ ಒಂದು ಐಡಿಯಾ ನಿಮಗೆ ಬರಬೇಕು. ಸೊ ಅವಾಗ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನ ನೋಡ್ಬೋದು. ಆ ಒಂದು ಎರಡನೇ ಎಸ್ಸೆ, ಸೊ ಈ1 ಆದವರು 90 ಅಂಕ ಕೊಟ್ಟಿದ್ದಾರೆ, E2 ಅವರು 84 ಅಂಕ ಕೊಟ್ಟಿದ್ದಾರೆ. ಸೊ ಈ 2 ಅಂಕಗಳನ್ನ ನಾವು ಪ್ಲಸ್ ಮಾಡಿ ಬೈ 2 ಮಾಡಿದಾಗ ನಮಗೆ ಒಂದು ಅವರೇಜ್ ಸ್ಕೋರು ಬರುತ್ತೆ. ಸೊ ಇದನ್ನು ನಾವು ಇಲ್ಲಿ ನೋಡಬಹುದು. ದೆನ್ ಕೃಷಿಯ ಸಂಕಟಗಳು. ಸೊ ಈ ರೀತಿಯಾಗಿ ಒಂದು ಸ್ಪೇಸ್ ಫಾರ್ ರಫ್ ವರ್ಕ್ ಅಲ್ಲಿ ಈ ರೀತಿ ಬರ್ಕೊಂಡು ಅವ್ರು ಏನ್ ಮಾಡಿರ್ತಾರೆ, ಆನ್ಸರ್ಸ್ ಅನ್ನ ಬರೆದಿರ್ತಾರೆ. ಅದೇ ರೀತಿಯಾಗಿ ನಾವು ಇಂಗ್ಲಿಷ್ ಮೀಡಿಯಂ ಅವರು ಪವರ್ಟಿ ಎರಾಡಿಕೇಶನ್ ಇನ್ ಇಂಡಿಯಾ. ಸೊ E1 ಅವರು 85 ಅಂಕ, E2 ಅವರು 75 ಅಂಕಗಳನ್ನ ಏನ್ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ನೋಡಿ ಇಲ್ಲೇನಾಗಂತಂದ್ರೆ ನಿಮ್ಮ ಒಂದು ಪತ್ರಿಕೆ, ನಿಮ್ಮ ಒಂದು ಉತ್ತರ ಪತ್ರಿಕೆ, ಮುಖ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಸ್ಟಾರ್ಟ್ ಈ ರೀತಿ ಇರುತ್ತೆ. ಸೊ ಇಲ್ಲಿ ಮಾಧ್ಯಮ ಯಾವುದು, ಕನ್ನಡ. ಜನರಲ್ ಸ್ಟಡೀಸ್ 1, ದಿನಾಂಕ 15/2/2021 ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಬಾರ್ಕೋಡ್ ಕೊಟ್ಟಿರ್ತಾರೆ, ಅಂಕಗಳು 250, ಸಬ್ಜೆಕ್ಟ್ ಕೋಡ್ 419. ಸೊ ಇನ್ಸ್ಟ್ರಕ್ಷನ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಇಷ್ಟೆಲ್ಲ ಕೊಟ್ಟಿರ್ತಾರೆ. ಇದಾದ ನಂತರದಲ್ಲಿ ಮುಖ್ಯ ಸೂಚನೆಗಳನ್ನ ಕೊಟ್ಟಿರ್ತಾರೆ, ಅದು ಉತ್ತರ ಪತ್ರಿಕೆಗೆ ಅಂಟಿಕೊಂಡೇ ಬಂದಿರುತ್ತೆ. ಇದಾದ ನಂತರದಲ್ಲಿ ಉತ್ತರ ಪತ್ರಿಕೆ ಈ ರೀತಿಯಾಗಿ ಸ್ಟಾರ್ಟ್ ಆಗೋದನ್ನ ನಾವು ನೋಡಬಹುದು. ಸೊ ನಾವು ಈಗ ನೆಕ್ಸ್ಟ್ ಇದು ಸೆಷನ್ ಅಲ್ಲಿ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೆದಿದ್ದಾರೆ, ಯಾಕೆ ಹೆಚ್ಚು ಅಂಕಗಳನ್ನು ಕೊಟ್ಟರು, ಯಾಕೆ ಕಡಿಮೆ ಅಂಕಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನಾವು ಯಾವ ಕಡೆ ಹೋಗೋಣ ಅಂತಂದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕಡೆ ಹೋಗೋಣ. ಇದು KPSC ಅಫಿಷಿಯಲ್ ಮಾಡೆಲ್ ಆನ್ಸರ್ಸ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ 2014, KPSC ಅಧಿಕೃತ ಮುಖ್ಯ ಪರೀಕ್ಷೆಯ ಉತ್ತರಗಳು. ಇದು ನೀವು ಇಲ್ಲಿ ಬಹಳಷ್ಟು ಒಂದು ಅಧ್ಯಯನ ಮಾಡಬೇಕಾಗುತ್ತೆ, ಅನಾಲಿಸಿಸ್ ಮಾಡಬೇಕಾಗುತ್ತೆ, ಏನನ್ನು KPSC ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ನೋಡಿ. 2014ರ ಮೊದಲ ಪ್ರಶ್ನೆ ಡೆಮೋಗ್ರಫಿಕ್ ಡಿವಿಡೆಂಡ್. ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್, ವಾಟ್ ಆರ್ ದಿ ಅಡ್ವಾಂಟೇಜಸ್, ಡಿಸ್ಕಸ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ರೀಪಿಂಗ್ ದಿ ಬೆನಿಫಿಟ್ಸ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್. ಇಲ್ಲಿ ಒಂದು ವಿಷಾದನೀಯ ಸಂಗತಿ ಏನಂತಂದ್ರೆ, ನಾವು ಕರ್ನಾಟಕದಲ್ಲಿ ಇದ್ದು ಈ ಒಂದು ಪರೀಕ್ಷೆ ಕನ್ನಡ ಮಾಧ್ಯಮದಲ್ಲೂ ಇದ್ದು ಒಂದು KPSC ಎನ್ನುವ ಒಂದು ಸರ್ಕಾರದ ಅಧಿಕೃತ ಸಂಸ್ಥೆಯಾಗಿದ್ದು ಸಹ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕನ್ನಡದಲ್ಲಿ ಲಭ್ಯ ಇಲ್ಲ ಅನ್ನುವುದು ವಿಷಾದನೀಯ. ಸೊ ನನ್ನ ಒಂದು ಮನವಿ ಏನಪ್ಪಾ ಅಂತಂದ್ರೆ KPSC ಅವರು ಸಹ ಕನ್ನಡದಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನ ತಯಾರು ಮಾಡುವಂತಹ ಒಂದು ಕ್ರಮಕ್ಕೆ ಮುನ್ನುಡಿಯನ್ನು ಬರೀಬೇಕಾಗುತ್ತೆ. ಹಾಗೇನಾಗುತ್ತೆ, ಕನ್ನಡ ಮಾಧ್ಯಮದವರ ಉತ್ತರಗಳು ಮತ್ತೆ ಆ ಒಂದು ಕನ್ನಡ ಮಾಧ್ಯಮದಲ್ಲಿ ತಯಾರಾದಂತಹ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಎರಡಕ್ಕೂ ಸಾಮ್ಯತೆ ಬರುತ್ತೆ. ಅವಾಗ ಇವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗಳಿಸುವ ನಿರೀಕ್ಷೆ ಇದೆ. ಇಲ್ಲಿ ನೋಡಿ, ಅಂದ್ರೆ ಜನಸಂಖ್ಯಾ ಲಾಭಾಂಶದ ಕುರಿತು ಕೊಟ್ಟಂತಹ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇಂಗ್ಲಿಷ್ ಅಲ್ಲಿದೆ. ಸೊ ನಾವು ಈಗ ಬರೀ ವ್ಯವಸ್ಥೆಯ ಕುರಿತು ಟೀಕೆ ಮಾಡ್ಕೊಂತ ಇದ್ದು ನಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬಾರದು. ಆದ್ದರಿಂದ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಯಾವುದೇ ಮಾಧ್ಯಮದಲ್ಲಿ ಇರಲಿ, ನಾವು ಅದರ ಸತ್ವವನ್ನು ಅರಿತುಕೊಳ್ಳಬೇಕಾಗಿದೆ. ಆಗ ಮಾತ್ರ ನೀವು KPSC ಒಂದು ಎಕ್ಸಾಮ್ ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಫಸ್ಟ್ ಇಂಟ್ರೊಡಕ್ಷನ್ ಏನ್ ಕೊಡಬೇಕು, ದೆನ್ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್. ನೋಡಿ, ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್, ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್. ಸೊ ಇಂಟ್ರೊಡಕ್ಷನ್ ಇಷ್ಟು ಕೊಟ್ಟಿದ್ದಾನೆ, ತದನಂತರದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನ ಸ್ಟಾರ್ಟ್ ಮಾಡಿದ್ದಾನೆ. ಆದ್ದರಿಂದ ಎಲ್ಲಾ ಒಂದು ಅಭ್ಯರ್ಥಿಗಳಿಗೆ ನನ್ನ ಮನವಿ ಏನಪ್ಪಾ ಅಂತಂದ್ರೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾದಂತಹ ಸಂದರ್ಭದಲ್ಲಿ ನೇರವಾಗಿ ಸಾಧ್ಯವಾದಷ್ಟು ಪ್ರಶ್ನೆಯ ಮುಖ್ಯ ಭಾಗಕ್ಕೆ ಬೇಗ ಬನ್ನಿ. ಅಂದ್ರೆ ಕೇವಲ ಹುತ್ತವನ್ನು ಬಡಿದರೆ ಹಾವು ಸಾಯುವುದಿಲ್ಲ. ಸೊ ಹುತ್ತವನ್ನು ಬಡಿಯುವ ಬದಲು ಹಾವನ್ನು ಬಡಿದಾಗ ಹಾವು ಸಾಯುತ್ತೆ. ಆದ್ದರಿಂದ ನೋಡಿ, ಫಸ್ಟ್ ಅವರು ಪ್ರಿಲ್ಯೂಡ್ ಕೊಟ್ಟಿದ್ದಾರೆ, ತದನಂತರದಲ್ಲಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ, ಅಂದ್ರೆ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ನೇರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಡೆಮೋಗ್ರಫಿಕ್ ಡಿವಿಡೆಂಡ್ refers to a period usually 20 to 30 years when fertility rate falls due to significant reduction in child and infant mortality. Small families reduce the size of dependents, followed by the increase in the average life expectations that increase the proportion of the working population, reduces the spending on dependents. ಸೊ ಡೆಮೋಗ್ರಫಿಕ್ ಡಿವಿಡೆಂಡ್, ಜನಸಂಖ್ಯೆ ಲಾಭಾಂಶ ಅಂತಂದ್ರೆ
ಆ ಒಂದು ಕೆಲಸದಲ್ಲಿ ಅಂದರೆ ಉದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅವಲಂಬಿತರ ಸಂಖ್ಯೆ ಕಡಿಮೆ ಆಗುತ್ತೆ. ಅವಲಂಬಿತ ಅಂದರೆ ವೃದ್ಧರು ಮತ್ತು ಮಕ್ಕಳು. ಆ ವೃದ್ಧರು ದುಡಿಯುವುದಿಲ್ಲ, ಮಕ್ಕಳು ಸಹ ದುಡಿಯುವುದಿಲ್ಲ. ಸೊ ದುಡಿಯುವ ಕೈಗಳು ಜಾಸ್ತಿ ಆಗೋದು ಜನಸಂಖ್ಯಾ ಲಾಭಾಂಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಒಂದು KPSC ಮಾಡೆಲ್ ಆನ್ಸರ್ಸ್ ತಯಾರು ಮಾಡಬೇಕಾದ್ರೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿಕೊಂಡೇ ಒಂದು ಆನ್ಸರ್ ತಯಾರು ಮಾಡುತ್ತೆ. ಸೊ ತಾವುಗಳು ಒಂದು ಯಾವ ಪ್ರಶ್ನೆಗೆ ಸರಳವಾದ ಉತ್ತರಗಳನ್ನು ಬರೆದಾಗ, ಕಂಟೆಂಟ್ ಇಲ್ಲದಾಗ, ಆ ಒಂದು ಶಿಸ್ತು ಇದ್ದಾಗ ನಿಮಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಮುನ್ನುಡಿಯಲ್ಲೇ ಬರೆದಿದ್ದೀನಿ, ಪ್ರತಿಯೊಂದು ಉತ್ತರ ಪತ್ರಿಕೆಗಳು ಶಿಸ್ತು ಮತ್ತು ಶೀಲದಿಂದ ಕೊಡಬೇಕು. ಶಿಸ್ತು ಅಂತಂದರೆ ಆ ಒಂದು ರೀತಿಯಲ್ಲಿ ಪ್ಯಾರಾಗ್ರಾಫ್ ವೈಸ್ ಬರೆದಿರಬೇಕಾಗುತ್ತೆ, ಡಯಾಗ್ರಾಮ್ಸ್ ಹಾಕಿರಬೇಕಾಗುತ್ತೆ, ಅಂಡರ್ಲೈನ್ ಮಾಡಿರಬೇಕಾಗುತ್ತೆ, ಎಲ್ಲಿಯೂ ಚಿತ್ತಕಾಟ ಇರಬಾರ್ದು. ಅದಾದ ನಂತರದಲ್ಲಿ ಶೀಲ ಅಂತಂದರೆ ಒಂದು ಪ್ರಶ್ನೆಗೆ ಏನು ಕೇಳುತ್ತೆ ಅದನ್ನು ಮಾತ್ರ ಬರೀಬೇಕು. ಸೊ ನಿಮಗೆ ಗೊತ್ತಿರುವ ಅಂಶವನ್ನು ಬರೆದಾಗ ನಿಮಗೆ ಅಂಕಗಳು ಬರುವುದಿಲ್ಲ. KPSC ಅವರಿಗೆ ಗೊತ್ತಿರುವ ಅಂಶಗಳನ್ನು, ಇವ್ಯಾಲ್ಯುವೇಟರ್ಗೆ ಬೇಕಾದಂಥ ಅಂಶಗಳನ್ನು, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ಗೆ ಬೇಕಾದಂಥ ಅಂಶಗಳನ್ನು ನೀವು ಬರೆದಾಗ ನಿಮಗೆ ಹೆಚ್ಚು ಅಂಕಗಳು ಪಡೆಯೋಕ್ಕೆ ಸಾಧ್ಯ ಎನ್ನುವುದು ನನ್ನ ಭಾವ. ನೋಡಿ, ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿ, ವಾಟ್ ಆರ್ ದಿ ಅಡ್ವಾಂಟೇಜಸ್, ಡಿಸ್ಕಸ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ರೀಪಿಂಗ್ ದಿ ಬೆನಿಫಿಟ್ಸ್. ಸೊ ಇಲ್ಲಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ ಬರೆದಿದ್ದಾರೆ. ಇದಾದ ನಂತರದಲ್ಲಿ ಬೆನಿಫಿಟ್ಸ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್. ಸೊ ಅವರು ಎಲ್ಲಿಯೂ ಪ್ರಶ್ನೆಯನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ. ಸೊ ನಾವು ಪ್ರಶ್ನೆಯನ್ನು ಬಿಟ್ಟು ಹೋಗೋರು ಯಾರಪ್ಪ ಅಂತಂದರೆ ನಾವು. ಆದ್ದರಿಂದ ಪ್ರಶ್ನೆಯನ್ನು ಬಿಟ್ಟು ನೀವು ಹೋಗಬಾರ್ದು. ಹೋದಾಗ ಏನಾಗುತ್ತೆ, ನಿಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಇದು ಈ ಪುಸ್ತಕದ ಒಂದು ರೀತಿಯ ವೈಶಿಷ್ಟ್ಯಗಳು ಎನ್ನುವುದು ನನ್ನ ಭಾವ. ಸೊ ನೆಕ್ಸ್ಟ್ ತರಗತಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಒಂದು ಉತ್ತರ ಪತ್ರಿಕೆಗಳನ್ನು ಇಟ್ಟುಕೊಂಡು ಒಂದು ಹೆಚ್ಚು ಅಂಕಗಳನ್ನು ಪಡೆದಿದ್ದು, ಒಂದು ಕಡಿಮೆ ಅಂಕಗಳನ್ನು ಪಡೆದಿದ್ದು, ಎರಡನ್ನೂ ತೆಗೆದುಕೊಂಡು ನಾವೇನು ಮಾಡೋಣ, ಅದರ ಮೆರಿಟ್ಸು ಮತ್ತು ಡಿಮೆರಿಟ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಈ ಸಾಧನಾ ಅಕಾಡೆಮಿಯ ವಿಡಿಯೋ ನೋಡ್ತಾ ಇರಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.